ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸ್ವಾಗತ. ಈಗ ನಾನು ಇನ್ಸ್ಟಂಟ್ ದೋಸೆ ಹೆಂಗೆ ಮಾಡ್ಬೇಕನ್ನೋದು ಹೇಳ್ಕೊಡ್ತೀನಿ ನೋಡಿರಿ. ತುಂಬ ಟೇಸ್ಟಿಯಾಗಿರ್ತವೆ, ಮೆತ್ತಗಾಗಿ ಇರ್ತವೆ. ಈಗ ನಾನು ಈ ಗ್ಲಾಸಲ್ಲೇ 1.5 ಗ್ಲಾಸ್ ಮೈದಾ ಹಿಟ್ಟು ತೊಗೊಂಡಿರ್ತೀನಿ. ಹಾಗೆ 1 ಗ್ಲಾಸ್ ಕಡಲೆ ಹಿಟ್ಟು ತೊಗೋಬೇಕು. ಇದನ್ನಿಷ್ಟು ಮಾಡಿಟ್ಕೊಳ್ಳಿ. ಹಾಗೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿ: ಒಂದು ಮಿಕ್ಸರ್ ಜಾರಿನಲ್ಲಿ ಹಸಿಮೆಣಸಿನ್ಕಾಯಿ, ಜೀರಿಗೆ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸರ್ಗೆ ಹಾಕ್ಕೊಳ್ಳಿ. ಅದು ಪೇಸ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಆ ಹಿಟ್ಟಿನಲ್ಲಿ ನಾನು 1 ಸ್ಪೂನ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಈಗ ಉಪ್ಪು ಹಾಕೋಬಹುದು ಸ್ವಲ್ಪ, ಯಾಕಂದರೆ ನಾನು ಹಸಿಮೆಣಸಿನ್ಕಾಯಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಲ್ಲ ಜಾಸ್ತಿ, ಅದಕ್ಕೆ ಬಿಟ್ಟಿದ್ದೀನಿ. ಈಗ ನಾವು ಸ್ವಲ್ಪ ನೀರು ಹಾಕ್ಕೊತ ಕಲಿಸ್ಕೊತ ಹೋಗಬೇಕು. ಒಮ್ಮೆಲಿಗೆ ನೀರು ಹಾಕಿ ಕಲಿಸ್ಬಾರ್ದು, ಯಾಕಂದರೆ ಗಂಟಾಗಿರ್ತದೆ. ಸ್ವಲ್ಪ ನೀರು ಹಾಕ್ಕೊತ ಕಲಿಸ್ಕೊತ ಹೋಗ್ರಿ. ನೋಡಿ, ಈ ಥರ ನಮಗೆ ಅಳಿಸ್ಬೇಕಾಗಿರ್ತದೆ. ನೀವು ದೋಸೆ ಹಿಟ್ಟಿನಕಿನ ಸ್ವಲ್ಪ ಅಳಿಸಿದ್ರು ನಡೀತೈತಿ, ದೋಸೆ ಬರ್ತಾವೆ. ಈಗ ನೋಡಿ, ನಾನು ಒಂದು ದೋಸೆ ಹಾಕಿ ತೋರಿಸ್ಕೊಳಕತ್ತೀನಿ. ಈ ಥರ ದೋಸೆ ಹಾಕಬೇಕು. ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, 1 ಸ್ಪೂನ್ನಟ್ಟು ಹಾಕ್ಕೊಂಡು, ಮತ್ತು ನಾವು ಸ್ವಲ್ಪ ಎಳ್ಳನ್ನು ಮೇಲೆ ಉದುರಿಸ್ಬೇಕು. ಸ್ವಲ್ಪ ಉದುರಿಸ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಎಳ್ಳು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ದೋಸೆ ನೋಡಿದರೆ ತಿನ್ಬೇಕನ್ನಿಸುತ್ತೆ. ನೀವು ಮನೆಯಲ್ಲಿ ಬೇಕಾದರೆ ಮಾಡಿ ನೋಡಿ, ಹೇಗೆ ಬಂತೆಂಬುದು ನಮಗೆ ಕಮೆಂಟ್ ಮೂಲಕನೂ ತಿಳಿಸ್ಕೊಡಿ. ತುಂಬ ಟೇಸ್ಟಿಯಾಗಿರುತ್ತೆ, ಮೆತ್ತಗಿರುತ್ತೆ. ಒಂದು ಸಾರ್ತಿ ನೀವು ಮನೆಯಲ್ಲಿ ಮಾಡಿ ನೋಡಿ, ಪದೇ ಇದನ್ನೇ ಕೇಳ್ತಾರೆ. ನೋಡಿ, ಇದು ಸಣ್ಣ ಮಕ್ಕಳಿಗೆ ನೀವು ಟಿಫಿನ್ ಬಾಕ್ಸ್ನಲ್ಲಿ ಕಟ್ಬೋದು. ತುಂಬ ಚೆನ್ನಾಗಿರುತ್ತೆ ಇದು. ಇನ್ಸ್ಟೆಂಟ್ ದೋಸೆ ದಿಢೀರಾಗಿ ಮಾಡಿ 10 ನಿಮಿಷದಲ್ಲಿ ಮುಂಜಾನೆ ನಾಷ್ಟಕ್ಕೆ ಪಟ್ಟನೆ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ನಾನು ಈ ಥರ ದೋಸೆ ಮಾಡಿದ್ದೀನಿ. ನೋಡಿ, ಇದು ಖಂಡಿತ ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಎಂಬುದು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ತಪ್ಪದೇ ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.